ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಇತ್ತೀಚಿನ ವಿಧಾನಸಭಾ ಚುನಾವಣಾ ಸೋಲಿನ ನಂತರ ತೀವ್ರ ಆಂತರಿಕ ಭಿನ್ನಮತ ಹಾಗೂ ಬಿಕ್ಕಟ್ಟು ಎದುರಿಸುತ್ತಿರುವ ತಮಿಳುನಾಡಿನ ಎಐಎಡಿಎಂಕೆ ಪಕ್ಷಕ್ಕೆ ಮತ್ತೊಂದು ದೊಡ್ಡ ಆಘಾತ ಎದುರಾಗಿದೆ. ಎಐಎಡಿಎಂಕೆ 3 ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ಮಧುರಾಂಕತಂ ಕ್ಷೇತ್ರದ ಶಾಸಕಿ ಮರಗತಂ ಕುಮಾರವೇಲ್, ಪೆರಂದೊರೈ ಕ್ಷೇತ್ರದ ಶಾಸಕ ಜಯಕುಮಾರ್ ಮತ್ತು ಧರ್ಮಾಪುರಂ ಕ್ಷೇತ್ರದ ಶಾಸಕಿ ಸತ್ಯಭಾಮ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಾಯಕರಾಗಿದ್ದಾರೆ. ಇವರು ತಮಿಳುನಾಡು ವಿಧಾನಸಭಾ ಸ್ಪೀಕರ್ ಜೆಸಿಡಿ ಪ್ರಭಾಕರ್ ಅವರನ್ನ ಖುದ್ದಾಗಿ ಭೇಟಿಯಾಗಿ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ನಡೆದ 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಟಿವಿಕೆ ಇತರ ಮಿತ್ರ ಪಕ್ಷಗಳು ಹಾಗೂ ಎಐಎಡಿಎಂಕೆಯ ಬಂಡಾಯ ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚಿಸಿತ್ತು. ಮೇ 13ರಂದು ವಿಧಾನಸಭೆಯಲ್ಲಿ ನಡೆದ ವಿಶ್ವಾಸಮತ ಯಾಚನೆಯಲ್ಲಿ ಮುಖ್ಯಮಂತ್ರಿ ವಿಜಯ್ 144 ಮತಗಳನ್ನು ಪಡೆದು ಬಹುಮತ ಸಾಬೀತುಪಡಿಸಿದ್ದರು. ಈ ವೇಳೆ ಎಐಎಡಿಎಂಕೆಯ ಎಸ್ಪಿ ವೇಲುಮಣಿ ಬಣದ 25 ಬಂಡಾಯ ಶಾಸಕರು ಪಕ್ಷದ ವಿಪ್ ಉಲ್ಲಂಘಿಸಿ ಟಿವಿಕೆ ಪರ ಮತ ಚಲಾಯಿಸಿದರು. ಈ ಬೆಳವಣಿಗೆಗಳ ಮುಂದುವರಿದ ಭಾಗವಾಗಿ ಇದೀಗ ಆ ಬಂಡಾಯ ಬಣದಲ್ಲಿ ಗುರುತಿಸಿಕೊಂಡಿದ್ದ 3 ಶಾಸಕರು ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಹಾಗೂ ಶಾಸಕ ಸ್ಥಾನವನ್ನು ತ್ಯಜಿಸಿ ಅಧಿಕೃತವಾಗಿ ಆಡಳಿತಾರೂಢ ಟಿವಿಕೆ ತೆಕ್ಕೆಗೆ ಜಾರಿದ್ದಾರೆ. ಜನತಾ ಪಾರ್ಟಿಯ ವಿರುದ್ಧ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಇದನ್ನು ಭಾವನಾತ್ಮಕವಾಗಿ ಪರಿಗಣಿಸಬೇಕಾಗಿಲ್ಲ ಎಂದು ಅವರು ಹೇಳಿದ್ದಾರೆ. ಮುಖ್ಯ ನ್ಯಾಯಾಧೀಶರು ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಈ ಪಕ್ಷ ಹುಟ್ಟುಕೊಂಡಿದೆ. ಇದು ನ್ಯಾಯಾಂಗಕ್ಕೆ ಕೆಟ್ಟ ಹೆಸರು ತರುತ್ತದೆ ಎಂದು ಅರ್ಜಿ ಸಲ್ಲಿಸಿದ ವಕೀಲರು ಹೇಳಿದ್ದರು. ಈ ವಿಷಯವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಎಂದು ಸೂರ್ಯಕಾಂತ್ ಹೇಳಿದರು. ಯುವಕರನ್ನ ಜಿರಳಿಗೆ ಹೋಲಿಕೆ ಮಾಡಿದ ಚೀಫ್ ಜಸ್ಟಿಸ್ ಅವರ ಹೇಳಿಕೆಗೆ ದೇಶದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೊಸ ಪಕ್ಷದ ರೂಪೀಕರಣಕ್ಕೂ ಕಾರಣವಾಯಿತು. ಸುಳ್ಳು ಪದವಿಯನ್ನು ಪಡೆದು ವಕೀಲರಾಗಿ ನ್ಯಾಯಾಂಗಕ್ಕೆ ಬರುತ್ತಿರುವವರ ಬಗ್ಗೆ ತಾನು ನೀಡಿದ ಹೇಳಿಕೆಯನ್ನು ಸಂದರ್ಭದಿಂದ ಬೇರ್ಪಡಿಸಿ ವಿವಾದವನ್ನಾಗಿ ಮಾಡಲಾಗಿದೆ ಎಂದು ಅವರು ಈ ಮೊದಲು ಸ್ಪಷ್ಟೀಕರಣ ನೀಡಿದ್ದರು. ಹರಿಯಾಣದ ರೋಹ್ಟಕ್ ಮೂಲದ ಮಹಿಳೆ ಪರ್ವಿನ್ ರಾಣಿ ಮತ್ತು ಆಕೆಯ ಮಗ ತುಷಾರ್ ಕುಮಾರ್ ಇಬ್ಬರು ಬ್ರಿಟನ್ನಲ್ಲಿ ಮೇಯರ್ಗಳಾಗಿ ಆಯ್ಕೆಯಾಗಿದ್ದಾರೆ. ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ವಿಶೇಷವೆಂದರೆ ಕೇವಲ 23 ವರ್ಷದ ಯುವಕ ತುಷಾರ್ ಕುಮಾರ್ ಅವರು ಬ್ರಿಟನ್ನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಭಾರತೀಯ ಮೂಲದ ಮೇಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ತುಷಾರ್ ಎಲ್ಸ್ಟ್ರಿ ಅಂಡ್ ಬೋರ್ಹ್ಯಾಮ್ವುಡ್ ಟೌನ್ ಕೌನ್ಸಿಲ್ನ ಅತ್ಯಂತ ಕಿರಿಯ ಮೇಯರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರ ತಾಯಿ ಪರ್ವಿನ್ ರಾಣಿ ಅವರು ಹೆರ್ಟ್ಸ್ಮಿಯರ್ ಬ್ಯೂರೋ ಕೌನ್ಸಿಲ್ ಮೊದಲ ಭಾರತೀಯ ಮೂಲದ ಮಹಿಳಾ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಪರ್ವಿನ್ ಅವರ ಪತಿ ಸುನಿಲ್ ದಹಿಯಾ ಉದ್ಯಮಿಯಾಗಿದ್ದು, ಈ ಕುಟುಂಬವು ಬ್ರಿಟನ್ ದೇಶಕ್ಕೆ ತೆರಳುವ ಮುನ್ನ ದೀರ್ಘಕಾಲದವರೆಗೆ ರೋಹ್ಟಕ್ನಲ್ಲಿ ವಾಸವಾಗಿದ್ದರು. 2013ರಲ್ಲಿ ಸುನಿಲ್ ದಹಿಯಾ ಅವರು ತಮ್ಮ ಪತ್ನಿ ಪರ್ವಿನ್ ಮತ್ತು 2 ಮಕ್ಕಳೊಂದಿಗೆ ಬ್ರಿಟನ್ಗೆ ವಲಸೆ ಹೋದರು. ಆ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಯಾವುದೇ ನಿರ್ದಿಷ್ಟ ಗುರಿ ಅಥವಾ ದೊಡ್ಡ ಆಕಾಂಕ್ಷೆಗಳು ಇರಲಿಲ್ಲ. ಆಗ ಅವರ ಹಿರಿಯ ಮಗ ತುಷಾರ್ಗೆ ಕೇವಲ 10 ವರ್ಷ ವಯಸ್ಸಾಗಿತ್ತು. ಆದರೆ ಇಂದು ಒಂದೇ ಕುಟುಂಬದ ತಾಯಿ ಮತ್ತು ಮಗ ಒಟ್ಟಿಗೆ ಏಕಕಾಲದಲ್ಲಿ ಬ್ರಿಟನ್ನ ಪ್ರಮುಖ ನಗರಗಳ ಮೇಯರ್ಗಳಾಗಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸುನಿಲ್, ಇಬ್ಬರೂ ಮೇಯರ್ಗಳಾಗಿರುವುದು ಇಡೀ ಭಾರತೀಯ ಮೂಲದ ಸಮುದಾಯಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದು ಸಂತಸ ಹಂಚಿಕೊಂಡಿದ್ದಾರೆ. ಪರ್ವಿನ್ ಮತ್ತು ತುಷಾರ್ ಮೊದಲಿನಿಂದಲೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು. ಸ್ಥಳೀಯ ಸಮುದಾಯಗಳಿಗೆ ಸಹಾಯ ಮಾಡುವುದರಲ್ಲಿ ತೀವ್ರ ಆಸಕ್ತಿ ಹೊಂದಿದ್ರು. ತುಷಾರ್ ಅವರು ಲಂಡನ್ನ ಕಾಲೇಜೊಂದರಲ್ಲಿ ವ್ಯಾಸಂಗ ಮಾಡುತ್ತಿರುವಾಗಲೇ ತಮ್ಮ 20ನೇ ವಯಸ್ಸಿಗೆ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದ್ದರು. ವಿಮಾನಕ್ಕೆ ಡಿಕ್ಕಿಯಾಗಿ ಆಸ್ಟ್ರೇಲಿಯಾದ ಪ್ಯಾರಾಗ್ಲೈಡರ್ ಪವಾಡ ಸದೃಶವಾಗಿ ಬದುಕುಳಿದ ಘಟನೆ ನಡೆದಿದೆ. ಈ ಘಟನೆಯ ಆಘಾತಕಾರಿ ವಿಡಿಯೋ ದೃಶ್ಯಗಳು ಬಹಿರಂಗವಾಗಿವೆ. ಶಬ್ರಿನಾ ಎಂಬ 44 ವರ್ಷದ ಪ್ಯಾರಾಗ್ಲೈಡರ್ ಈ ಘಟನೆಯ ಕೇಂದ್ರ ಬಿಂದುವಾಗಿದ್ದಾರೆ. ಆಲ್ಟ್ ಪರ್ವತದ ಮೇಲೆ ಈ ಘಟನೆ ನಡೆದಿದೆ. ಡಿಕ್ಕಿಯಾದ ತಕ್ಷಣ ಪ್ಯಾರಾಚೂಟ್ ಅನ್ನು ಬಳಸಿದ ಶಬ್ರಿನಾ ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ. ವಿಮಾನ ಡಿಕ್ಕಿಯಾಗಿ ತಕ್ಷಣ ಪ್ಯಾರಾಗ್ಲೈಡರ್ ಅವರ ಕೊಡೆ ಎರಡಾಗಿ ಹರಿಯುವುದು ದೃಶ್ಯದಲ್ಲಿದೆ. ಆ ಸಂದರ್ಭದಲ್ಲಿ ಶಬ್ರಿನಾ ನಿಯಂತ್ರಣ ಕಳ್ಕೊಳ್ಳುವುದು ಕೂಡ ದೃಶ್ಯದಲ್ಲಿದೆ. ಘಟನೆಯ ಬೆನ್ನಿಗೆ ಆಸ್ಟ್ರೇಲಿಯಾದ ಪೊಲೀಸರು ಹೆಲಿಕಾಪ್ಟರ್ನಲ್ಲಿ ಸ್ಥಳಕ್ಕೆ ಧಾವಿಸುತ್ತಾರೆ ಮತ್ತು ಚಿಕಿತ್ಸೆಗಾಗಿ ಶಬ್ರಿನಾ ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ತಾರೆ. ಈ ಘಟನೆ ನಡೆದ ಬೆನ್ನಿಗೆ ವಿಮಾನ ಹತ್ತಿರದ ವಿಮಾನ ನಿಲ್ದಾಣದಲ್ಲಿ ಇಳಿದಿದೆ. ಈ ಘರ್ಷಣೆಯನ್ನು ತಪ್ಪಿಸಲು ತನಗೆ ಸಾಧ್ಯವಾಗಿಲ್ಲ ಎಂದು ವಿಮಾನದ ಪೈಲಟ್ ಹೇಳಿದ್ದಾರೆ. ಶಬ್ರಿನರಿಗೆ ದೊಡ್ಡ ಮಟ್ಟದ ಗಾಯಗಳಾಗಿಲ್ಲ. ಮದೀನಾದ ಮಸೀದುಲ್ ಹರಾಮ್ಗೆ ಭೇಟಿ ನೀಡ ಬಯಸುವವರಿಗೆ ಹೊಸ ಸಮಯದ ವೇಳಾಪಟ್ಟಿಯನ್ನು ಸೌದಿ ಅರೇಬಿಯಾ ಬಿಡುಗಡೆಗೊಳಿಸಿದೆ. ಹಜ್ ಸಮಯದಲ್ಲಿ ಯಾತ್ರಿಕರ ಒತ್ತಡವನ್ನು ಕಡಿಮೆಗೊಳಿಸಿ ಸುಗಮ ಭೇಟಿಗೆ ಅವಕಾಶ ಕೊಡುವ ಹಿನ್ನೆಲೆಯಲ್ಲಿ ಈ ಹೊಸ ಸಮಯ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದೆ. ರೌಲಾ ಸಂದರ್ಶನ ಮಾಡುವುದಕ್ಕೆ ಯಾತ್ರಿಕರು ನುಸುಕ್ ಆಪ್ ಮೂಲಕ ಮುಂಚಿತವಾಗಿ ಅನುಮತಿ ಪಡೆದುಕೊಳ್ಳಬೇಕು ಎಂದು ತಿಳಿಸಲಾಗಿದೆ. ಮಹಿಳೆಯರು ಮತ್ತು ಪುರುಷರಿಗೆ ಬೇರೆ ಬೇರೆ ಸಮಯ ಮಿತಿಯನ್ನು ನಿಗದಿಪಡಿಸಲಾಗಿದೆ. ಪುರುಷರಿಗೆ ಮುಂಜಾನೆ 2 ಗಂಟೆಯಿಂದ ಫಜ್ರ್ ನಮಾಜಿನವರೆಗೆ, ಆ ಬಳಿಕ ಬೆಳಗ್ಗೆ 11 ಗಂಟೆಯಿಂದ ಇಶಾ ನಮಾಜ್ವರೆಗೆ ರೌಲಾ ಭೇಟಿ ನೀಡಬಹುದು. ಮಹಿಳೆಯರಿಗೆ ಫಜ್ರ್ ನಮಾಜ್ನ ಬಳಿಕ ಬೆಳಗ್ಗೆ 11 ಗಂಟೆಯವರೆಗೆ ರೌಲಾ ಸಂದರ್ಶನ ಮಾಡಬಹುದು. ರಾತ್ರಿ ಇಶಾ ನಮಾಜ್ನ ಬಳಿಕ ಮುಂಜಾನೆ 2 ಗಂಟೆಯವರೆಗೆ ರೌಲಾ ಸಂದರ್ಶನ ಮಾಡಬಹುದು. ಆದರೆ ಶುಕ್ರವಾರದ ದಿನ ಮಹಿಳೆಯರು ಮತ್ತು ಪುರುಷರ ಸಂದರ್ಶನದ ಸಮಯ ಬದಲಾಗಲಿದೆ. ಶುಕ್ರವಾರ ಪುರುಷರು ಮುಂಜಾನೆ
2 ಗಂಟೆಯಿಂದ ಫಜ್ರ್ ನಮಾಜ್ನವರೆಗೆ ರೌಲ ಸಂದರ್ಶನ ಮಾಡಬಹುದು. ಆ ಬಳಿಕ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ ಇಶಾ ನಮಾಜ್ನವರೆಗೆ ಸಂದರ್ಶನ ಮಾಡಬಹುದು. ಶುಕ್ರವಾರ ಮಹಿಳೆಯರ ಸಂದರ್ಶನದ ಸಮಯ ಫಜ್ರ್ ನಮಾಜ್ನಿಂದ ಮುಂಜಾನೆ 9 ಗಂಟೆವರೆಗೆ ಇರಲಿದೆ. ಆ ಬಳಿಕ ರಾತ್ರಿ ಇಶಾ ನಮಾಜ್ನಿಂದ ಮುಂಜಾನೆ 2 ಗಂಟೆವರೆಗೆ ಇರಲಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.